ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ತೇಜು ನವೀನ್ ಕನ್ನಡ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ನೆಕ್ಸ್ಟು ನಾನು ಹೇಳಿದೆ ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿ ನೈಟೇ ಈ ಕೆಲಸ ಮಾಡೋಣ ಅಂತ ಹೇಳಿ ಡಿಸೈಡ್ ಆಗಿದ್ವಿ ಅಂತ. ಈ ವಿಡಿಯೋ ಎಲ್ಲ ಬಂದುಬಿಟ್ಟು ನಮ್ಮ ಅಪ್ಪು ಮಾಡಿರೋದು. ನೋಡಿ ಎಷ್ಟು ಚೆನ್ನಾಗಿ ವಿಡಿಯೋ ಮಾಡಿದ್ದಾನೆ ಅಂತ. ನನಗೇ ತುಂಬ ಖುಷಿಯಾಗೋಯಿತು, ನನ್ನ ಮಗ ಇಷ್ಟೊಂದು ಚೆನ್ನಾಗಿ ವಿಡಿಯೋ ಮಾಡಿದ್ದಾನೆ ಅಂತ ಹೇಳಿ. ಅಮ್ಮ ನಾನು ಎಲ್ಲ ದೊಡ್ಡ ಪಾತ್ರೆ ಎಲ್ಲ ತೊಳ್ಕೊತಿದ್ವಿ. ತೊಳ್ಕೊಂಡು ಆ ಕಡೆ ಲಾವು ಬಂದು ಎಲ್ಲ ಜೋಡಿಸ್ತಾ ಇದ್ಲು. ನೆಕ್ಸ್ಟು ಪೈಂಟವ್ರು ಬಂದರು. ಇದ್ರ ಮೇಲೆ ಬಿದ್ದಾವೆ, ಅವನು ಈಚೆಗೆ ತೆಗ್ದಿಲ್ಲ ಇನ್ನು. ಅದೇನ ಇವತ್ತಿನ ಹೋಗಿ ಗಳಿಗೆ ಕುಡಿದ್ರೆ ಈಚೆಗೆ ತೆಗ್ದಿರ್ಸೇಕಿ. ಪಾಯಿಂಟ್ ಎಲ್ಲ ಎಷ್ಟೊಂದಿವೆ ಅಂತೇಳಿ ಮಡಗದವ್ರು ಬರಲೇ ಇಲ್ಲ. ನೋಡ್ತಾ ಇರ್ಬೋದು ಎಷ್ಟು ಪಾತ್ರೆಗಳಿದೆ ಅಂತ ಹೇಳಿ. ಇಷ್ಟು ಪಾತ್ರೆ ನಾವು ನಿಜ ತೊಳೆದ್ವಾ ಅನ್ನಂಗೆ ಅನಿಸಿತ್ತು. ಮತ್ತು ಮೇಲ್ಗಡೆ ಎಲ್ಲ ಶೀಟಿಗೆ ಅವರು ಪೈಂಟ್ ಮಾಡಬೇಕು ಅಂತ ಹೇಳಿದ್ರಲ್ಲ, ಅದಕ್ಕೆ ಮೇಲ್ಗಡೆ ಲಾವು ಎಲ್ಲ ಇಳಿಸಿ ಕೊಟ್ಟಿದ್ದು. ನಾನು ಕೆಳಗಡೆ ಎಲ್ಲ ಇಳಿಸ್ಕೊತಾ ಇದ್ದೆ, ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡೋಕ್ಕೆ ಅಂತ ಹೇಳಿ. ಆಮೇಲಂತೂ ಸಿಕ್ಕಾಬಿಟ್ಟೆ ಮಳೆ ಬಂದ್ಬಿಡ್ತು. ನಾವು ಪಾತ್ರೆ ಎಲ್ಲ ತೊಳೆದಿಟ್ಟಿರೋದೆಲ್ಲ ರೂಮಿಗೆ ಶಿಫ್ಟ್ ಮಾಡಿಬಿಟ್ಟು ಪಟ 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 ಅಂತ ಹೇಳಿ. ಆಮೇಲೆ ಅಪ್ಪ ಅಂಗಡಿ ಹಾಕಿರಲಿಲ್ಲ, ಗೋಬಿ ತೊಗೊಂಡು ಬಂದಿದ್ದರು. ಅಪ್ಪನೂ ನನ್ನ ಜೊತೆ ಇದ್ರಲ್ಲ, ಹಾಗಾಗಿ ಪಾನಿಪುರಿ ಅಂಗಡಿ ಇದೆಲ್ಲ ಹಾಕ್ಕೊಂಡು ಅವರು ಅಂಗಡಿ ಹಾಕಿರಲಿಲ್ಲ. ಬೆಳಗಿಂದ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಅಪ್ಪ ಅವರು ಗೋಬಿನ ತಂದುಕೊಟ್ರು. ಎಲ್ಲ ಗೋಬಿನ ತಿನ್ಕೊಂಡು ಕೂತಿದ್ವಿ. ನೋಡಪ್ಪ ಅಂತೂ ಎಂತೂ ಫೋಟೋ ಶೂಟಿಂಗ್ ಹುಡುಗರೆಲ್ಲ ಬಂದರು. ಬೆಳಗ್ಗೆ ಎಷ್ಟು ನೀಟಾಗಿ ರೆಡಿಯಾಗಿ ಹೋಗಿ ಬಂದಿದ್ದಾರೆ. ಯಾವ್ಯಾವ ಬ್ಯಾಗಲ್ಲಿ ಯಾವ ಐಟಮ್ಸು ಇಲ್ಲ, ಎಲ್ಲ ಕೈಯಲ್ಲಿ ಹೋಗ್ಬೇಕು ಗಿದ್ದಿದ್ದು ಖುಷಿ ಪ್ಲೇಸ್ಗಳು. ಅವ್ರು ಬಂದಿದ್ದಾಗಲೇ ಒಂದು 12:30 ಆಗಿತ್ತು. 30 ಮಾಡಿದಾಗ ನಮ್ಮ ಮ್ಯಾಡಿಗಂತೂ ಖುಷಿ ಬಂದ್ಬಿಟ್ರು ಅಂತ ಹೇಳಿ ನೋಡಿ ಚಿನ್ನು ಕೂಡ ಎಂಟ್ರಿ ಕೊಟ್ಟರು. ಆ ಬ್ಯಾಗಲ್ಲಿ ಒಂದಾರು ಬಟ್ಟೆ ಎಲ್ಲ ಒಗಿ ಅಂತ ಕಣಮ್ಮ ಎಲ್ಲ ಸ್ಟೋರಿ ಎಲ್ಲ ಮಾತಾಡ್ತಾ ಇದ್ವಿ. ಬಿದ್ದೋಗ್ಬಿಟ್ಟಿದ್ದಾರೆ, ಫೋಟೋ ಶೂಟ್ ಮಾಡಿ ಸುಸ್ತಾಗ್ಬಿಟ್ಟಿದ್ದಾರೆ. ಜರ್ನಿ ಮಾಡಿ ಬೆಳಗ್ಗೆ ಅಷ್ಟೊತ್ತಿಗೆ ಬಂದರೆ ಇನ್ನೇನಾಗಬೇಡ. ಆಮೇಲೆ ಅಪ್ಪ ಸಾಂಬಾರು ಚಿಕನ್ ಸಾಂಬಾರು ತಂದಿದ್ರು ಹೋಟೆಲಲ್ಲಿ. ಬಂದುಬಿಟ್ಟು ಊಟನ ಅವರು ಕೂಡ ಊಟ ಮಾಡಿರಲಿಲ್ಲ, ಅವರು ಸಮೇತ ಊಟ ಮಾಡಿ ಎಲ್ಲರೂ ಪಾಪ ಆಗಲೂ ಚಿಂಟುನ ಬಿಡಲಿಲ್ಲ. ನಾನು ಬೆಳಗ್ಗೆ ಎದ್ದ ತಕ್ಷಣ ಮೇಲ್ಗಡೆ ನನಗೆ ಸ್ವಲ್ಪ ಮಾಡಿಕೊಡೋದು ಪೈಂಟವ್ರಿಗೆ ಹೇಳಿದ್ವಿ ಈ ಥರ ಮಾಡಿಕೊಡಿ ಅಂತ. ಬಟ್ ಅವ್ರಿಗೆ ಇದಕ್ಕೆ ಎಕ್ಸ್ಟ್ರಾ ಆಗುತ್ತೆ, ನಮಗೆ ಬೇರೆ ಕಡೆ ಕೆಲಸ ಇದೆ, ಮಾಡೋಕ್ಕಾಗಲ್ಲ ಅಂತ ಹೇಳಿದರು. ಅದಕ್ಕೆ ನಾನು ಚಿಂಟುಗೆ ಈ ಥರ ಸಿಗುತ್ತೆ ತೊಗೊಂಡು ಬಾ, ನಾವೇ ಮಾಡೋಣ ಅವ್ರ ಹತ್ರ ಹೇಳಿಸ್ಕೊಂಡು ಅಂತ ಹೇಳಿ ಚಿಂಟು ಅದನ್ನು ತೊಗೊಂಡು ಬಂದ. ಶೀಟ್ನ ಯಾವ ಥರ ಡಿಸೈನ್ ಬೇಕಂತ ಹೇಳಿ ಫೋಟೋ ಎಲ್ಲ ಕಳಿಸಿ ವಿಡಿಯೋ ಕಾಲ್ ಮಾಡಿ ನಾನು ಇದೇ ಥರ ತೊಗೊಂಡು ಬಾ ಅಂತ ಹೇಳಿದೆ. ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಅನ್ನಿಸ್ತು. ಅದಕ್ಕೆ ಪೈಂಟರ್ ಹತ್ರ ಹೇಳಿಸ್ಕೊಂಡು ಮೇಲ್ಗಡೆ ತುಂಬ ಹೈಟಲ್ಲಿ ಮಾಡೋಕ್ಕಾಗಲ್ಲ, ನಾವು ಕೆಳಗಡೆ ಎಲ್ಲ ಮಾಡ್ಕೊಳ್ತೀವಿ, ನಾನು ನಾವು ನೀನು ಮೇಲ್ಗಡೆ ಮಾತ್ರ ಮಾಡಿಕೊಡು ಅಂತ ಹೇಳಿದ್ವಿ. ಪಾಪ ಅವನು ಕೆಲಸ ಬಿಟ್ಟು ವರ್ಕ್ ಫ್ರಮ್ ಹೋಮಲ್ಲೇ ಅವನು ಕೆಲಸನ ಮಾಡ್ಕೊಳ್ಳೋಣ ಅಂತ ಹೇಳಿ ಮನೇಲೇ ಕೆಲಸ ಮಾಡ್ತಾಯಿದ್ದ. ಅವತ್ತು ಪಾಪ ನನಗೆ ಅಲ್ಲಿ ಹಿಂಸೆ ಕೊಟ್ಟು ಅವತ್ತೊಂದಿನ ಬಾ ಬೇಗ ಮೇಲ್ಗಡೆ ಮಾಡ್ಕೊಳ್ಳೋ ಅಂತ ಪಾಪ ನೆನೆ ಟಯರ್ಡಾಗಿ ಬಂದಿದ್ದರು. ಮತ್ತೆ ನಾನು ಹಿಂಸೆ ಕೊಟ್ಟೆ, ಪಾಪ ಬೇಜಾರು ಮಾಡ್ಕೊಂಡು ಅನಿಸುತ್ತೆ. ಸಾರಿ ಚಿಂಟು. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಫೈನಲ್ಲಿ ಲಾಸ್ಟಿಗಂತೂ ನಿಜ ನಾವೇನೇ ಇದು ಮಾಡಿದ್ದು ಅಂತ ಅನ್ನಿಸ್ಬಿಡ್ತು, ಅಷ್ಟು ಸೂಪರಾಗಿ ಬಂದಿತ್ತು. ಪೈಂಟವರು ಅಷ್ಟೇ ಚೆನ್ನಾಗಿ ಮಾಡಿದ್ರಿ ಅಂತ ಹೇಳ್ತೀವಿ. ಆಮೇಲೆ ಸಂಜೆ ಬಂದುಬಿಟ್ಟು ಈ ಸೇಲಲ್ಲಿ ಅಮ್ಮ ಬಾಕ್ಸ್ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದೆ. ಅದಕ್ಕೆ ಏನು ಬೇಕು ತಗೋ ಅಂತ ಹೇಳಿದರು. ಅಲ್ಲಿ ಬಾಕ್ಸ್ಗಳು ಕಾಳುಗಳೆಲ್ಲ ಹಾಕಿ ಬಾಕ್ಸ್ಗಳನ್ನ ತೊಗೊಳ್ಳೋಣ ಅಂತ ಹೋದ್ವಿ. ನೋಡ್ತಾ ಇರ್ಬೋದು ದೊಡ್ಡ ಸೇಲು. ಅಪ್ಪ ಅವ್ರು ನೋಡಿ ಬಕೆಟೆಲ್ಲ ಇಟ್ಕೊಂಡಿದ್ದಾರೆ. ಅಲ್ಲಿಂದ ಬಂದುಬಿಟ್ಟು ನಾವು ಬಾಕ್ಸ್ ಎಲ್ಲ ತೊಗೊಂಡ್ವಿ. ನೋಡ್ತಿದ್ವಿ ಅಂಗಡಿಲಿ
ಏನೇನು ಅದಕ್ಕೆ ಸಾಕಾ ಐಟಮ್ಸ್ ಇದೆ ಅಂತ ಹೇಳಿ ದೊಡ್ಡದೇ ಇತ್ತು ಸೇಲ್ ಇದ್ರಲ್ಲಿ. ಸಾಕೇನದಕ್ಕೆ ಅಮ್ಮ ಪ್ಲೇಟ್ಸ್ಗಳು ತೊಗೊಳ್ಳೋಣ ಅಂತ ಆಫ್ ಹೇಳಿ, ಮಾಡ್ತೀನಿ ಅಂದರೆ ಈ ಥರ ಪ್ಲೇಟ್ಸ್ಗಳು ಪ್ಲೀಸ್ ಆಫ್ ಮಾಡ್ತೀನಿ ಬೇರೆ ಥರ ಈ ಥರ ಆ ಥರ ತೊಗೊಳ್ಳೋಣ ಅಂತ ಹೇಳಿ ಮತ್ತೆ ಅಲ್ಲಿಂದ ನಾವು ಬಂದುಬಿಟ್ಟು ಮನೆಗೆ ಹೋಗಿ ಮತ್ತೆ ಮನೆಯಿಂದ ಮಾರ್ಟಿಗೆ ಹೋದ್ವಿ. ಇಲ್ಲಿ ಮಾರ್ಟಲ್ಲಿ ನೋಡ್ತಿರ್ಬೋದು ನೀವು ಒಂದೊಂದು ಪ್ರೈಸ್ಗಳು ನಿಜ ಹೇಳ್ಬೇಕಂದ್ರೆ ನಮ್ಮಂಥವ್ರಿಗೆಲ್ಲ ಇದೆಲ್ಲ ಫುಲ್ಲು ರಿಚ್ ಪರ್ಸನ್ಸ್. ಒಂದೊಂದು ರೈಟ್ಗಳು ನೋಡ್ಬೇಕು ನೀವು, ಎಲ್ಲ 4000 ಮೇಲೇ ರೈಟ್ಗಳು ಇದ್ದಿದ್ದು. ಮಾತ್ರ ನೋಡೋಕೆ ತುಂಬ ಸಖತ್ತಾಗಿತ್ತು. ಬುದ್ಧ ಮತ್ತು ಬಾಬಾ ಎಲ್ಲ ಇದೆ. ಎಷ್ಟು ಚೆನ್ನಾಗಿತ್ತು ಅಂದರೆ ಐಟಮ್ಸ್ಗಳು ತುಂಬ ಚೆನ್ನಾಗಿತ್ತು. ಒಂದೊಂದು ಕೂಡ ನೋಡಿ ಡಾಲ್ಗಳು ಮತ್ತು ಲೈಟಿಂಗ್ಸಿಂದು ನೋಡ್ತಾ ಇರ್ಬೋದು. ಲೈಟೂ ಕೂಡ ನೀವು ಬ್ರೈಟ್ ಕಾಣಿಸ್ತಿದೆ ಅನಿಸುತ್ತೆ. ವಾಸ್ಗಳಂತೂ ಸೂಪರಾಗಿತ್ತು. ಅಂದರೆ ನಮ್ಮ ಚಿಕ್ಕ ಪುಟ್ಟ ಮನೆಗಳಿಗೆಲ್ಲ ಇದೆಲ್ಲ ತುಂಬ ದೊಡ್ಡ ಮನೆ ಇರುತ್ತೆ, ಫ್ರೀ ಆಗಿರುತ್ತಲ್ಲ ಹಾಲ್ಗಳೆಲ್ಲ, ಅದಕ್ಕೆಲ್ಲ ಇರ್ಬೋದು, ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ಎಲ್ಲ ಐಟಮ್ಸು ಕೂಡ ಇತ್ತು ಮಾಲ್ಟಲ್ಲಿ. ಇದು ಡಿಮಾರ್ಟ್ ಅನಿಸುತ್ತೆ ಮೋಸ್ಟ್ಲಿ. ಮತ್ತು ಗಡಿಯಾರಗಳು ಪ್ರತಿಯೊಂದು ಕಲೆಕ್ಷನ್ನು ಕೂಡ ಇತ್ತು. ನೋಡಿ ನಾನು ಪ್ಲೇಟ್ಸ್ಗಳನ್ನ ತೊಗೊಳ್ಬೇಕು ಅಂತ ಹೇಳ್ತಿದ್ನಲ್ಲ, ಫೈನಲಿ ನನಗೆ ಆ ಥರ ಪ್ಲೇಟ್ಸ್ಗಳು ಸಿಕ್ತು. ಅಮ್ಮ ನಿನಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ತೊಗೋ ಅಂತ ಹೇಳಿದರು. ನಾನು ಅಮ್ಮನಿಗೆ ಇಷ್ಟ ಆಗಿದ್ದನ್ನ ತೊಗೊಳ್ಳಿ ಅಂತ ಹೇಳಿ ಮೂರು ಒಂಥರ ಡಿಸೈನ್ಸಲ್ಲಿ ತೊಗೊಂಡೆ. ನಾನು ನೋಡ್ತಾ ಇದ್ದೀನಿ ನೋಡಿ, ಅದೇ ಪ್ಲೇಟ್ಸ್ಗಳು ತುಂಬ ಚೆನ್ನಾಗಿತ್ತು ಪ್ಲೇಟ್ಸ್ಗಳಂತಲೇ ಹೇಳ್ಬೋದು. ಮತ್ತು ಇಲ್ಲಿ ಅಪ್ಪುಗೆ ಅಪ್ಪ ಏನು ಮಾಡಿದ್ದಾರೆ, ಮಂಗನ ಥರದೆಲ್ಲ ಕ್ಯಾಪ್ ಥರ ಹಾಕ್ಸಿ ನನ್ನ ಎದುರಿಸು ಅಂತ ಎಲ್ಲ ಹೇಳಿ ಕಳಿಸಿ, ಅದು ತುಂಬ ಆಟ ಆಡ್ತಿದ್ದ ಅವನಂತೂ. ಆಮೇಲೆ ಕೆಳಗಡೆ ಬಂದು ಚಿಂಟು ಇಲ್ಲೇನಾದ್ರು ತೊಗೊಳ್ಳೋಣ ತಿನ್ನೋಕ್ಕೆ ಅಂತ ಹೇಳಿ ಏನೋ ಸ್ವಲ್ಪ ತೊಗೊಂಡ. ಮತ್ತು ಚಾಕ್ಲೇಟ್ಸ್ಗಳು ನೋಡಿ ಇಲ್ಲಿ ವೆರೈಟಿ ಆಫ್ ಚಾಕ್ಲೇಟ್ಸು ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಇತ್ತು. ಫೈನಲಿ ಎಲ್ಲ ಶಾಪಿಂಗ್ ಮುಗಿತು. ಶಾಪಿಂಗ್ ಮುಗಿಸಿ ನಾವು ಅಲ್ಲೆಲ್ಲ ಮುಗಿಸ್ಕೊಂಡು ಬಂದು ಪ್ಲೇಟ್ಸ್ ಎಲ್ಲ ತೊಗೊಂಡು ಅಲ್ಲಿ ಅರೇಂಜ್ಮೆಂಟ್ ಮಾಡಿ ಅದನ್ನು ವೀಡಿಯೋ ಮಾಡೋಕ್ಕೆ ಹಾಕಿಲ್ಲ. ನೆಕ್ಸ್ಟು